ನಮಸ್ತೆ ಆತ್ಮೀಯ ನೋಡುಗರೆ ಎಲ್ಲರಿಗೂ ಕೂಡ ಸವಿಯ ಸಂಭ್ರಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಹೊಸ ರೆಸಿಪಿಯನ್ನು ನಾವು ಪ್ರಾರಂಭಿಸೋಣ. ಇವತ್ತಿನ ಹೊಸ ರೆಸಿಪಿ ಬಂದುಬಿಟ್ಟು ಚಕ್ಲಿ ಮಾಡೋದು ಯಾವ ರೀತಿ ಅಂತ ಇರುತ್ತೆ. ಈ ಚಕ್ಲಿಗೆ ನಾನು ಅಕ್ಕಿ ಹಿಟ್ಟನ್ನು 3-4 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ನಾನು ಮೊದಲು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಫ್ಲೇವರ್ ಚೆನ್ನಾಗಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಜ್ವಾನ್ ಕಾಳು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 4 ಟೇಬಲ್ ಸ್ಪೂನ್ ಆಗಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ. ಇದು ಹೆಚ್ಚು ಖಾರ ಇರೋದ್ರಿಂದ ಕಡಿಮೆ ಹಾಕ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಖಾರ ಬೇಕಿದ್ರೆ ನೀವು ಹಾಕ್ಕೋಬೋದು. 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನಾನು ನೋಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಕರಿ ಎಳ್ಳನ್ನು ಬಳಸ್ತಾ ಇದ್ದೀನಿ, ಯಾವುದೇ ರೀತಿಯ ಬಿಳಿ ಎಳ್ಳನ್ನು ಬಳಸ್ತಾ ಇಲ್ಲ. ಮೊದಲೇ ಬಿಸಿ ಮಾಡಿಟ್ಕೊಂಡಿರುವಂತಹ ಬಿಸಿನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಿಸಿನೀರು ತುಂಬ ಸುಡೋದ್ರಿಂದ ಸ್ವಲ್ಪವೇ ಹಾಕೋತಾ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಇಲ್ಲಿ ಹಿಟ್ಟು ಯಾವುದೇ ರೀತಿಯ ಗಂಟು ಬೀಳಲ್ಲ. ಗಂಟು ಬೀಳದೇ ಇರೋ ಕಾರಣದಿಂದಾಗಿ ನಮಗೆ ಚಕ್ಲಿ ಮಾಡುವಾಗ ಯಾವುದೇ ರೀತಿಯ ಒತ್ತುವಾಗ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ. ಇಲ್ಲಿ ನಾನು ಹಿಟ್ಟು ಸ್ವಲ್ಪ ಆರಿದ ನಂತರ ನಾನೇನು ಮಾಡ್ತಾಯಿದ್ದೀನಿ, ಕೈಯಿಂದನೇ ನಾನು ಇಲ್ಲಿ ಸರಿಯಾದ ಹದ ಬರೋ ರೀತಿಯಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಈ ಕಲಿಸ್ಕೊತಾ ಇರೋಂತಹ ಹಿಟ್ಟಿಗೆ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಚಕ್ಲಿ ಬಾಯಲ್ಲಿ ತುಂಬ ಹಗುರವಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹದಕ್ಕೆ ಬಂದರೆ ಸಾಕು. ತುಂಬ ತೆಳ್ಳಗಾದರೆ ಚಕ್ಲಿ ಬಿಡಲಿಕ್ಕೆ ಸರಿ ಅನಿಸೋದಿಲ್ಲ. ಈಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಹಿಟ್ಟು ಮಾಡಿಕೊಂಡೆ ಅಂತ. ಈಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಚಕ್ಲಿ ಒಳಗೆ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಎಣ್ಣೆಯನ್ನು ಹಚ್ಚೋದ್ರಿಂದ ಚಕ್ಲಿ ಒಳಗೆ ಯಾವುದೇ ರೀತಿಯ ಹಿಟ್ಟು ಅಂಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕೆ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ಇಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರನ್ನು ತಗೊಂಡಿದ್ದೀನಿ ನಾನು. ಇಲ್ಲಿ ನಾನು ಚಕ್ಲಿ ಮಾಡೋದ್ರಿಂದ ಚಕ್ಲಿಯ ಬಿಲ್ಲಿಯನ್ನು ತಗೊಂಡಿದ್ದೀನಿ. ಚಕ್ಲಿ ಶೇಪಲ್ಲಿ ಏನು ಬರುತ್ತಲ್ವ ಆ ಬಿಲ್ಲೆಯನ್ನು ನಾನಿಲ್ಲಿ ಮಷಿನ್ಗೆ ಹಾಕ್ಕೊಂಡಿದ್ದೀನಿ. ಚಕ್ಲಿ ಒಳಗೆ ಸ್ವಲ್ಪನೇ ನಾನು ಇವಾಗ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸ್ವಲ್ಪವೇ ನೀಟಾಗಿ ಹಿಟ್ಟನ್ನು ಹಾಕೋತಾ ಹೋಗ್ತಾ ಇರಬೇಕು. ಇನ್ನು ನಿಮಗೆ ಎಜುಕೇಷನ್ ರಿಲೇಟೆಡ್ ಏನಾದರೂ ವಿಡಿಯೋ ಬೇಕಿದ್ದರೆ ನಮ್ಮದೇ ಒಂದು ಹೊಸ ಚಾನಲ್ ಇದೆ, ಅಕ್ಷರ ಸಮಾಜ ಅನ್ನೋ ಚಾನಲ್ ಇದೆ. ಸೊ ಹೋಗಿ ನೀವು ಅಲ್ಲಿ ಕೂಡ ಚೆಕ್ ಮಾಡಿ. ಕನ್ನಡ ಗ್ರಾಮರ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಎಲ್ಲ ಕೂಡ ವಿಡಿಯೋಸ್ ಅಲ್ಲಿ ಅಪ್ಲೋಡ್ ಆಗಿದೆ. ಆ ಚಾನಲ್ನು ಕೂಡ ನೋಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವಾಗ ನಾನು ಚಕ್ಲಿ ಒಳ್ಳನ್ನು ಸರಿಯಾದ ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದಾಗೆ ನಾನು ಚಕ್ಲಿಯನ್ನು ಕೂಡ ತಿರುಗಿಸ್ತಾ ಮಾಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಚಕ್ಲಿ ಒಳ್ಳಿಂದ ನಾನು ಚಕ್ಲಿಯನ್ನು ಮಾಡ್ತಾಯಿದ್ದೀನಿ ಅಂತ. ಇಲ್ಲಿ ಶೇಪು ಉದ್ದ ಬೇಕಿದ್ದರೆ ಉದ್ದ ಮಾಡ್ಕೊಳ್ಳಿ, ಇಲ್ಲ ರೌಂಡ್ ಬೇಕಿದ್ದರೆ ನೀವು ರೌಂಡ್ ಮಾಡ್ಕೋಬೋದು. ಎಷ್ಟು ರೌಂಡ್ ಬೇಕು ಅನ್ನೋದನ್ನು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 3-4 ರೌಂಡನ್ನು ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಇಲ್ಲಿ ಇನ್ನು ತಿನ್ನೋವಾಗ ಜೀರಿಗೆ ಮತ್ತು ಅಜ್ವಾನ ಮತ್ತು ಎಳ್ಳು ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಇದರಿಂದ ನಾವು ಅಂಗಡಿಯಲ್ಲೇ ಮಾಡೋ ರೀತಿಯಲ್ಲಿ ಚಕ್ಲಿಯನ್ನು ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪ ಚಕ್ಲಿಯನ್ನು ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ತವವನ್ನು ಬಳಸ್ತಾ ಇದ್ದೀನಿ. ಈ ತವಕ್ಕೆ ನಾನು ಸ್ವಲ್ಪ ಅಡುಗೆ ಎಣ್ಣೆಯನ್ನು ಕೂಡ ಹಾಕೋತಾ ಇದ್ದೀನಿ. ಅಡುಗೆ ಎಣ್ಣೆಯನ್ನು ಈ ಎಣ್ಣೆ ಸರಿಯಾದ ರೀತಿಯಲ್ಲಿ ಕಾದಿರಬೇಕು. ಹೈ ಫ್ಲೇಮಲ್ಲಿ ನಾನಿಲ್ಲಿ ಇಟ್ಟಿದ್ದೀನಿ. ಒಂದೊಂದಾಗಿ ನಾನು ಇವಾಗ ಕಾದ ನಂತರ ಮಾಡಿ ಇಟ್ಕೊಂಡಿರುವಂತಹ ಚಕ್ಲಿಯನ್ನು ಈ ಒಂದು ತವಕ್ಕೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಣ್ಣೆ ಯಾವ ರೀತಿ ಕಾದಿದೆ ಅಂತ. ಒಂದೊಂದಾಗಿ ನಾವೀಗ ಚಕ್ಲಿಯನ್ನು ಬಿಟ್ಕೋತಾ ಹೋಗ್ತಾ ಇದ್ದೀನಿ. ಚಕ್ಲಿಯನ್ನು ಒಂದೊಂದಾಗಿ ಹಾಕೋದ್ರಿಂದ ನಾನಿಲ್ಲಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾವು ಮನೆಯಲ್ಲೇ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಂಗಡಿಯಿಂದ ತೊಗೊಂಬರಬೇಕು ಅನ್ನೋ ಒಂದು ಯಾವುದೇ ರೀತಿಯ ಯೋಚನೆ ಕೂಡ ಇರೋದಿಲ್ಲ. ಮಕ್ಕಳಿಗಂತೂ ಇದು ತುಂಬ ಇಷ್ಟ ಆಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಸ್ನ್ಯಾಕ್ಸ್ಗೆ ಕೂಡ ಇದನ್ನು ನಾವು ಬಾಕ್ಸಾಗಿ ಕೂಡ ಕಟ್ಟಲಿಕ್ಕೆ ಇದು ತುಂಬ ಚೆನ್ನಾಗಿರುವಂತಹ ರೆಸಿಪಿ. ಇದೇ ರೀತಿ ಸ್ನ್ಯಾಕ್ಸ್ ರಿಲೇಟೆಡ್ ವೀಡಿಯೋಸ್ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ನಾನು ಆ ವಿಡಿಯೋನ ಮಾಡಿ ನಿಮಗೆ ಹಾಕ್ತೇನೆ. ಈಗ ಚಕ್ಲಿ ಚೆನ್ನಾಗಿ ಬೇಯಲಿ ಅಂತ ನಾನಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಚಕ್ಲಿ ಕ್ರಿಸ್ಪಿಯಾಗಿ ಬರಲಿಕ್ಕೂ ಕೂಡ ಇದು ಸಾಧ್ಯ ಆಗುತ್ತೆ. ಈಗ ನಾವು ಒಂದೊಂದನೇ ಚಕ್ಲಿಯನ್ನು ಆ ಕಡೆ ಈ ಕಡೆ ಮಾಡ್ತಾ ನಾವು ಚಕ್ಲಿಯನ್ನು ಬೇಯಿಸ್ಕೋಬೇಕಾಗಿರುತ್ತೆ. ನೋಡ್ತಾ ಇರ್ಬೋದು ಚಕ್ಲಿ ಯಾವ ರೀತಿಯಾಗಿ ಬೆಂದಿದೆ ಅಂತ. ಈ ರೀತಿಯಾಗಿ ಎಣ್ಣೆ ಯಾವ ರೀತಿಯಾಗಿ ಇಳಿಸ್ಕೊತಾ ಇದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಇದನ್ನು ಒಂದು ಕಡೆ ತೆಗೆದಿಟ್ಕೋಬೇಕು. ಸ್ವಲ್ಪ ಇದು ಆರಿದ ನಂತರ ನಾವಿಲ್ಲಿ ಬಾಕ್ಸಿಗೆ ಹಾಕಿ ಇಟ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚಕ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಚಕ್ಲಿ ರೆಡಿಯಾಗಿದೆ ಅಂತ.
ಈ ರೀತಿ ರೆಡಿಯಾಗಿರೋ ಚಕ್ಲಿಯನ್ನು ಒಂದು ಬಾಕ್ಸಿಗೆ ಹಾಕಿಟ್ಕೊಳ್ಳಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.